ಅಧ್ಯಾತ್ಮ. ಬಂಧು ಭಗಿನಿಯರಿಗೆ ವಂದನೆಗಳು. ಮೊದಲು ಹರಿವಾಯು ಗುರುಗಳನ್ನು ಸ್ಮರಿಸಿ ದಾರ್ಶನಿಕ ಉತ್ತರ ಭಾರತದ ಸಂತರಾದ ಶ್ರೀ ತುಳಸಿದಾಸರ ಜೀವನ ಚರಿತ್ರೆಯನ್ನು ನನಗೆ ತಿಳಿದ ಮಟ್ಟಿಗೆ ವಿಚಾರಗಳನ್ನು ಶ್ರುತಿಪಡಿಸುವೆನು. ಮೊದಲು ಕುಲದೇವರಾದ ಚೆನ್ನಕೇಶವರ ಸ್ಮರಣೆ. ವೇದೇಶ ಮದ್ಗುರು ಕರಾರ್ಚಿತ ಪಾದಪದ್ಮ ಶ್ರೀ ಕೇಶವ ಧ್ರುವ ನಿರ್ಮಿತ ದಿವ್ಯಮೂರ್ತೆ ಶ್ರೀ ಭೀಮರಥ್ಯ ಮಲತೀರ ಮಣೂರ ವಾಸಿನ್ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಿತಾಂ ಕಾಮಧೇನುವೆ. ಪುಣ್ಯಭೂಮಿ ಭಾರತದಲ್ಲಿ ಸ್ವತಃ ಭಗವಂತನು ಅವತಾರವೆತ್ತಿ ಧರ್ಮವನ್ನು ಉಳಿಸಿ ಸಂಭವಾಮಿ ಯುಗೆ ಯುಗೆ ಎಂದು ಸಜ್ಜನರನ್ನು ಕಾಪಾಡಿದ್ದಾನೆ. ಹಾಗೆಯೇ ಅನೇಕ ಸಾಧು ಸಂತರು, ದಾಸರು ಮತ್ತು ಶರಣರು ಹುಟ್ಟಿ ಬಂದು ಭಕ್ತಿಯ ಸುಧೆಯನ್ನು ಹರಿಸಿದ್ದಾರೆ. ಅವರಲ್ಲಿ ಶ್ರೀ ತುಳಸಿದಾಸರು ಒಬ್ಬರು. 3 ಭಾಗದಲ್ಲಿ ತುಳಸಿದಾಸರ ಚರಿತ್ರೆಯನ್ನು ತಿಳಿದ ಮಟ್ಟಿಗೆ ವಿವರಿಸುವೆನು. ಮೊದಲನೇದು ಬಾಲ್ಯ ಮತ್ತು ವಿದ್ಯಾಭ್ಯಾಸ, 2ನೇದು ವೈವಾಹಿಕ ಜೀವನ ಮತ್ತು ವೈರಾಗ್ಯ, 3ನೇದು ತುಳಸಿದಾಸ ಕೃತಿಗಳು ಮತ್ತು ಸಮಾಜ ಸೇವೆ. ಅಲಹಾಬಾದ್ ಹತ್ತಿರ ತುಳಸಿದಾಸರ ಚಿತ್ರಕೂಟ ಜಿಲ್ಲೆಯ ರಾಜಪುರ ಎಂಬ ಹಳ್ಳಿಯಲ್ಲಿ 1554ರಲ್ಲಿ ಜನನವಾಯಿತು. ತಂದೆ ಆತ್ಮಾರಾಮ್ ದುಬೆ, ತಾಯಿ ಹುಲಸಿದೇವಿ. ಹುಲಸಿದೇವಿಯು 12 ತಿಂಗಳು ಗರ್ಭವನ್ನು ಧರಿಸಿದ ನಂತರ ಮಗುವಿನ ಜನನವಾಯಿತು. ಚೆನ್ನಾಗಿ ಬೆಳೆದಿದ್ದ ಮಗುವಿನ ಬಾಯಿಯಲ್ಲಿ 32 ಹಲ್ಲುಗಳಿದ್ದವು. ಆಶ್ಚರ್ಯವೆಂದರೆ ಹುಟ್ಟಿದೊಡನೆ ಮಗುವಿನ ಬಾಯಿಯಿಂದ ರಾಮ ರಾಮ ಎಂಬ ಶಬ್ದವು ಹೊರಟಿತು. ಅದರಿಂದ ಮಗುವನ್ನು ರಾಮಬೋಲಾ ಎಂದು ಕರೆದರು. ಮಗು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಚಿಂತಿತರಾದ ಆತ್ಮಾರಾಮರು ನವಜಾತ ಶಿಶುವನ್ನು ಚುನಿಯಾ ಎಂಬ ದಾಸಿಗೆ ಸಾಕಲು ಕೊಟ್ಟು ಊರಿನಿಂದ ಬೇರೆ ಕಡೆಗೆ ಕಳಿಸಿದರು. ಹರಿಹರಪುರದ ಗ್ರಾಮದಲ್ಲಿ ಮಗುವನ್ನು 5 ವರ್ಷ ಸಾಕಿ ಸಲುಹಿದ ದಾಸಿಯು ಮೃತರಾಗಲು ಊರಲ್ಲಿದ್ದ ಮಾರುತಿ ಮಂದಿರವು ಅನಾಥ ಬಾಲಕ ರಾಂಬೋಲನಿಗೆ ಆಶ್ರಯ ತಾಣವಾಯಿತು. ಕೇರಿಯ ಮಹಿಳೆಯರಿಗೆ ಅನ್ನವಿಕ್ಕಿ ತಾಯಂದಿರಾದರು. ಸ್ವತಃ ಪಾರ್ವತಿ ದೇವಿಯು ಸ್ತ್ರೀ ರೂಪದಿಂದ ಬಂದು ಮಗುವಿಗೆ ಅನ್ನವನ್ನು ಉಣಿಸುತ್ತಿದ್ದರೆಂದು ಹೇಳಿಕೆಯೂ ಇದೆ. ವಿಶಿಷ್ಟಾದ್ವೈತ ಪಂಥದ ನರಹರಿದಾಸರಿಗೆ ಈ ಬಾಲಕನು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅವನನ್ನು ಕರೆತಂದು ರಾಮಾಯಣ ಕಥೆಯನ್ನು ಹೇಳಿಕೊಡಬೇಕೆಂದು ಭಗವಂತನ ಆಜ್ಞೆ ಆಯಿತು. ಅದರಂತೆ ನರಹರಿದಾಸರು ಮಗುವನ್ನು ಅಯೋಧ್ಯೆಗೆ ಕರೆತಂದರು. ರಾಮಬೋಲನಿಗೆ ತುಳಸಿರಾಮನೆಂದು ಹೆಸರಿಟ್ಟು ಉಪನಯನವನ್ನು ಮಾಡಿದರು. ನಂತರ ಸರಿಯು ಮತ್ತು ಘಾಘರಾ ನದಿಗಳ ಸಂಗಮ ಸ್ಥಳವಾಗಿದ್ದ ಸೂಕರ್ ಕ್ಷೇತ್ರದಲ್ಲಿ ರಾಮಾಯಣ ಕಥೆಯನ್ನು ಸವಿಸ್ತಾರವಾಗಿ ಹೇಳಿದರು. ಮುಂದೆ ಕೆಲ ದಿನಗಳ ನಂತರ ಶೇಷ ಸನಾತನ ಎಂಬ ಸಂತನು ವಿದ್ಯಾ ಕ್ಷೇತ್ರವೆನಿಸಿದ ವಾರಣಾಸಿಗೆ ತುಳಸಿದಾಸರನ್ನು ಕರೆತಂದರು. ಅವರ ಗುರುಕುಲದಲ್ಲಿ 15 ವರ್ಷಗಳ ಕಾಲ ವೇದಾಂಗಗಳ ಅಧ್ಯಯನವನ್ನು ಮಾಡಿ ಪಾಂಡಿತ್ಯವನ್ನು ಗಳಿಸಿದರು. ನಂತರ ಗುರುಗಳ ಆಜ್ಞೆಯನ್ನು ಪಡೆದು ಹುಟ್ಟೂರಾದ ರಾಜಪುರಕ್ಕೆ ಬಂದರು. ಗ್ರಾಮದ ಹಿರಿಯರ ಅನುಮತಿಯಂತೆ ಪಿತೃಗಳ ಕ್ರಿಯಾಕರ್ಮವನ್ನು ಮಾಡಿದರು.